ವೀಕ್ಷಕರಿಗೆಲ್ಲ ಮುತ್ತಿನಂಥ ಮಾತು ಚಾನಲ್ನಲ್ಲಿ ಸುನೀತಾ ಮಾಡುವ ನಮಸ್ಕಾರಗಳು. ನಾನು ಯಲಹಂಕ ಉಪನಗರದಲ್ಲಿ ಇದ್ದೀನಿ. ಇವತ್ತು ಸಂದೀಪ್ ಉನ್ನಿಕೃಷ್ಣನ್ ರೋಡ್ ಏನಿದೆ ಅಲ್ಲಿ ಒಂದು ಸೋಲಾರ್ ಉಪಯೋಗಿಸ್ಕೊಂಡು ಲೈಟಿಂಗನ್ನು ಮಾಡಲಾಗಿದೆ. ಫುಟ್ಪಾತ್ನಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡೋಕ್ಕೆ ಎಷ್ಟು ಅದ್ಭುತವಾಗಿದೆ ಅಂತಂದರೆ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಇದು ನಿಮಗೆ ತೋರಿಸ್ಬೇಕು ಅಂತ ಮನಸ್ಸಾಯಿತು, ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ, ನೋಡ್ತಾ ಹೋಗೋಣ ಹೇಗಿದೆ ಅಂಥೇಳಿ. ಸೋಲಾರ್ನ ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥ ಈ ದೀಪಗಳನ್ನ ನೋಡೋಣ. ತುಂಬ ಅಲಂಕೃತವಾಗಿ ಮಾಡಿದ್ದಾರೆ ವೀಕ್ಷಕರೇ, ಬನ್ನಿ ನೋಡೋಣ. ಬನ್ನಿ ವೀಕ್ಷಕರೇ, ಸೋಲಾರ್ ಶಕ್ತಿಯನ್ನು ಉಪಯೋಗಿಸಿಕೊಂಡು ಬೀದಿ ದೀಪಗಳನ್ನು ಮಾಡಿದ್ದಾರೆ ಅಲಂಕೃತವಾಗಿ. ನೋಡುತ್ತಾ ಹೋಗೋಣ. ಬನ್ನಿ ವೀಕ್ಷಕರೇ, ಸೂರ್ಯನ ಒಂದು ಶಕ್ತಿಯನ್ನು ಉಪಯೋಗಿಸಿಕೊಂಡು ಮಾಡಿರ್ತಕ್ಕಂಥ ಬೀದಿ ದೀಪ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ಸೋಲಾರ್ ಪವರ್ ಅಂತಂದರೆ ಸೂರ್ಯನ ಕಿರಣಗಳಿರುತ್ತಲ್ಲ, ಆ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ವಿಧಾನನೇ ಸೋಲಾರ್ ಶಕ್ತಿ ಅಂತ ಹೇಳ್ಬೋದು. ಸೋಲಾರ್ ಪೆನಲ್ ಅಂತ ಒಂದು ಪೆನಲ್ ಇರುತ್ತೆ. ಅದ್ರ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಅದು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಈ ರೀತಿ ಪರಿವರ್ತನೆಗೊಂಡಿರುವ ವಿದ್ಯುತ್ ಶಕ್ತಿಯನ್ನು ಬ್ಯಾಟರಿ ಮುಖಾಂತರ ನಾವು ಬೇರೆ ಬೇರೆ ಅಗತ್ಯಗಳಿಗೆ ನಾವು ಈ ಶಕ್ತಿಯನ್ನು ಉಪಯೋಗಿಸ್ಬೋದು. ಸೋಲಾರ್ ಪವರ್ ಅಂದರೆ ಸೂರ್ಯನ ಕಿರಣಗಳಿರುತ್ತಲ್ಲ, ಆ ಶಕ್ತಿಯನ್ನು ಬಳಸಿಕೊಂಡು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಒಂದು ವಿಧಾನ ಆಗಿರುತ್ತೆ. ಈ ರೀತಿಯ ಒಂದು ಸೋಲಾರ್ ಶಕ್ತಿಯನ್ನು ಬಳಸಿಕೊಂಡು ನಮ್ಮ ಬೀದಿ ದೀಪಗಳನ್ನು ಇಲ್ಲಿ ಮಾಡಲಾಗಿದೆ. ಈ ಬೀದಿ ದೀಪಗಳನ್ನು ನಾವು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ರಸ್ತೆಯಲ್ಲಿ ನಾವು ಇದನ್ನು ಕಾಣಬಹುದಾಗಿದೆ. ರಸ್ತೆಯ ಎರಡು ಭಾಗದಲ್ಲಿ ಕೂಡ ಈ ರೀತಿಯ ಒಂದು ದೃಶ್ಯಾವಳಿಗಳು ನಮಗೆ ಕಾಣಸಿಗುತ್ತೆ ವೀಕ್ಷಕರೇ. ಸಂಜೆಯ ಹೊತ್ತಿಗೆ ಈ ಬೀದಿ ದೀಪಗಳನ್ನು ಆನ್ ಮಾಡಲಾಗುತ್ತೆ. ಈ ರೀತಿಯ ಒಂದು ಬೀದಿ ದೀಪಗಳು ನನಗೆ ವಿಶೇಷವಾಗಿ ಕಂಡುಬಂತು. ನಿಮಗಾಗಿ ಈ ವಿಡಿಯೋವನ್ನು ಮಾಡಿ ನನಗೆ ತಿಳಿದಷ್ಟು ಮಟ್ಟಿಗೆ ಇದರಲ್ಲಿ ನಾನು ತಿಳಿಸಿದ್ದೇನೆ ವೀಕ್ಷಕರೇ. ಸೌರಶಕ್ತಿಯನ್ನು ಬಳಸಿಕೊಂಡು ಈ ರೀತಿಯ ಬೀದಿ ದೀಪಗಳನ್ನು ಸಹ ಮಾಡಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿ ನಿಂತಿದೆ. ಈ ರೀತಿಯ ಸೌರಶಕ್ತಿಯನ್ನು ಬಳಸಿಕೊಂಡು ಬೇರೆ ಜಾಗದಲ್ಲಿಯೂ ಸಹ ಇದೇ ರೀತಿ ಬೀದಿ ದೀಪಗಳನ್ನು ಅಳವಡಿಸಿದರೆ ನಮಗೆ ಇನ್ನೂ ಸಂತೋಷ ಆಗುತ್ತದೆ. ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿಯೂ ಸಹ ಈ ಬೀದಿ ದೀಪಗಳು ವಿಜೃಂಭಿಸುತ್ತಿತ್ತು. ಹಾಗಾಗಿ ನಾನು ಈ ವಿಡಿಯೋ ಮಾಡಿದೆ ನಿಮಗಾಗಿ. ಮುಂಬರುವ ದಿನಗಳಲ್ಲಿ ಸೌರಶಕ್ತಿಯ ಒಂದು ಶಕ್ತಿಯನ್ನು ಉಪಯೋಗಿಸಿಕೊಂಡು ನಾವು ಬೇರೆ ಬೇರೆ ವಿದ್ಯುತ್ ಶಕ್ತಿಯ ಒಂದು ಉಪಯೋಗವನ್ನು ಪಡೆಯಬಹುದು ಅನ್ನೋದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿ ನಿಂತಿದೆ. ಇಲ್ಲಿ ನಾನು ಗಮನಿಸಿದೆ, ಎಷ್ಟು ಜನ ಸಾರ್ವಜನಿಕರು ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗ್ತಾ ಫೋಟೋಗಳನ್ನು ತಗೊಳ್ತಾ ಇದ್ರು, ಮತ್ತು ಅದನ್ನು ಆನಂದಿಸ್ತಾ ಇದ್ರು. ಆ ಒಂದು ಏರಿಯಾ ಇದೆಯಲ್ಲ, ಲೈಟ್ ಇರ್ತಕ್ಕಂಥ ಒಂದು ದಾರಿಯಲ್ಲಿ ನಡೆದು ಹೋಗ್ಬೇಕಾದ್ರೆ ಅವರ ಒಂದು ಸಂಭ್ರಮವೇ ಬೇರೆ ರೀತಿಯಲ್ಲಿ ಇತ್ತು ವೀಕ್ಷಕರೇ. ಇಲ್ಲಿ ಗಮನಿಸಿ ವೀಕ್ಷಕರೇ, ಪಕ್ಕದಲ್ಲಿರ್ತಕ್ಕಂಥ ಗೋಡೆ ಮೇಲೆ ಪೇಂಟಿಂಗ್ನ ಮಾಡಿದ್ದಾರೆ. ವಿಧ ವಿಧವಾದ ಪೇಂಟಿಂಗ್ಗಳನ್ನ ಚಿತ್ರಕಾರರು ಇಲ್ಲಿ ರಚಿಸಿದ್ದಾರೆ. ಎಷ್ಟು ಖುಷಿ ಕೊಡ್ತಾ ಇತ್ತು ಅಂತಂದರೆ ನೋಡಲಿಕ್ಕೆ. ಒಂದು ಕಡೆಯಿಂದ ಲೈಟು, ಇನ್ನೊಂದು ಕಡೆಯಿಂದ ಪೇಂಟಿಂಗು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಇಷ್ಟು ಚೆನ್ನಾಗಿ ಇಟ್ಕೊಳ್ಬೋದಾ ಅಂತಂದ್ಬಿಟ್ಟು ನನಗೊಂದು ಪ್ರಶ್ನೆ ಬಂತು. ಯಾಕೆ ಈ ರೀತಿ ಎಲ್ಲ ಕಡೆಯಲ್ಲೂ ಮಾಡೋಕ್ಕಾಗ್ತಾ ಇಲ್ಲ ನಮಗೆ ಅನ್ನೋದೊಂದು ಪ್ರಶ್ನೆ ಕೂಡ ಉದ್ಭವ ಆಯಿತು ನನಗೆ. ನೋಡಿ, ಆ ಪೇಂಟಿಂಗ್ಸ್ ನೋಡಿ, ಆ ಲೈಟಿಂಗ್ ನೋಡಿ, ನಾವು ಕಣ್ಣು ಹಾಯಿಸಿದಷ್ಟು ಆ ಪೇಂಟಿಂಗು ಮತ್ತು ಲೈಟು ನನಗೆ ಕಾಣಿಸ್ತಾ ಇತ್ತು. ನೋಡಿದಷ್ಟು ಸಂತೋಷ ಆಗ್ತಾ ಇತ್ತು, ಖುಷಿ ಕೊಡ್ತಾ ಇತ್ತು. ವಾಕ್ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿನೇ ಆಗ್ತಾ ಇತ್ತು ಅಲ್ಲಿ ಅನ್ನಿಸ್ತಾ ಇತ್ತು ನನಗೆ. ಇದೇ ರೀತಿಯಾಗಿ ಪ್ರತಿಯೊಂದು ಫುಟ್ಪಾತ್ ಅಥವಾ ನಮ್ಮ ಪರಿಸರದಲ್ಲಿ ಈ ರೀತಿಯ ಒಂದು ಪೇಂಟಿಂಗ್ಸ್ ಇರ್ಬೋದು, ಲೈಟನ್ನು ಅಳವಡಿಸೋದಿರ್ಬೋದು, ಫುಟ್ಪಾತನ್ನು ಚೆನ್ನಾಗಿ ನಾವು ಕಾಪಾಡ್ಕೊಳ್ಳೋದಿರ್ಬೋದು, ಈ ರೀತಿಯ ಒಂದು ಪರಿಸರವನ್ನು ನಾವು ಸೃಷ್ಟಿ ಮಾಡಿದಾಗ ನಮ್ಮ ದೇಶನೂ ಕೂಡ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಸುತ್ತಮುತ್ತಲಿನ ಪರಿಸರನ ನಾವು ಪ್ರೀತಿಸುವ ಒಂದು ಮನೋಭಾವನೆ ಕೂಡ ನಮ್ಮಲ್ಲಿ ಹುಟ್ಟುತ್ತೆ ಅಂತ ನನ್ನ ಭಾವನೆ ವೀಕ್ಷಕರೇ.
ಇಲ್ಲಿ ನಾವು ಗಮನಿಸ್ಬೋದು ಕೆಲವು ಮಕ್ಕಳು ಆ ಕಂಬಗಳನ್ನು ಹಿಡ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಿರ್ಬೋದು ಅಥವಾ ಮಧ್ಯದಲ್ಲಿ ನೆಟ್ಟಿರ್ತಕ್ಕಂಥ ಏನು ಗಿಡಗಳಾಗಿರ್ಬೋದು ಅದರ ಮೇಲೆಲ್ಲ ನಡೆದಾಡಿಕೊಂಡು ಫೋಟೋ ತೆಗೆಯೋ ಅಂಥ ಒಂದು ಸಂಭ್ರಮದಲ್ಲಿ ಪರಿಸರನ ಸ್ವಲ್ಪ ಹಾಳು ಮಾಡೋ ರೀತಿಯಲ್ಲಿ ಅನ್ನಿಸ್ತಾ ಇತ್ತು ನನಗೆ. ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ ಏನು ಅಂತಂದರೆ, ಈ ರೀತಿ ನಮ್ಮ ಸರ್ಕಾರ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿರುವಾಗ ನಾವು ಅದನ್ನು ಉಳಿಸ್ಕೊಳ್ಳೋದು ನಮ್ಮದು ಒಂದು ಕರ್ತವ್ಯವಾಗಿರುತ್ತೆ. ವೀಕ್ಷಕರೇ, ದಯವಿಟ್ಟು ಮುಂದೆ ಈ ರೀತಿ ಅಲ್ಲೂ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿಯ ಒಂದು ಸೌರಶಕ್ತಿ ದೀಪಗಳನ್ನು ನಿಮ್ಮ ಏರಿಯಾದಲ್ಲಿ ಎಲ್ಲರೂ ಕಂಡು ಬಂದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ನಾವು ಈ ರೀತಿಯ ಒಂದು ಹೊಸ ವಿಚಾರಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡೋಣ ನಮ್ಮ ಚಾನಲಲ್ಲಿ. ಇಲ್ಲಿ ಮತ್ತೊಂದು ಖುಷಿ ಕೊಡುವ ವಿಚಾರ ಅಂತಂದರೆ, ಇಲ್ಲಿ ಪೇಂಟಿಂಗ್ ಮಾಡಿದಾರಲ್ಲ, ಆ ಪೇಂಟಿಂಗಲ್ಲಿ ಪರಿಸರದ ಕಾಳಜಿನೂ ಕೂಡ ನಮಗೆ ತೋರಿಸಿದ್ದಾರೆ. ಹೇಗೆ ನಾವು ಪ್ರಕೃತಿನ ಪ್ರೀತಿಸಬೇಕು ಅನ್ನೋದ್ರದ್ದು ಕೂಡ ಪೇಂಟಿಂಗ್ನಲ್ಲಿ ಅವರು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ವೀಕ್ಷಕರೇ, ಯಾರಿಗಾದರೂ ಇದನ್ನು ನೋಡಬೇಕು ಅನ್ನೋ ಒಂದು ಖುಷಿ ಇದ್ದರೆ ದಯವಿಟ್ಟು ಬನ್ನಿ. ಮೇಜರ್ ಉನ್ನಿಕೃಷ್ಣನ್ ರೋಡ್ ಯಲಹಂಕದಲ್ಲಿ ಇರ್ತಕ್ಕಂಥ ಒಂದು ಫುಟ್ಪಾತ್ ಏರಿಯಾ ಇದು. ದಯವಿಟ್ಟು ಎಲ್ಲರೂ ಬಂದು ಇದನ್ನು ವೀಕ್ಷಿಸಿ ಒಂದು ಸಂಜೆ ಬಂದು ವಾಕ್ ಮಾಡಿ. ನಿಮಗೆ ಅದು ತುಂಬ ಖುಷಿ ಕೊಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ವೀಕ್ಷಕರೇ, ಈ ಬೀದಿ ದೀಪಗಳನ್ನು ಹೇಗೆ ಮಾಡಿದ್ದಾರೆ ಅಂದರೆ, ರಸ್ತೆ ಎರಡು ರಸ್ತೆ ಮಾಡಿದ್ದಾರೆ, ಅದರ ಮಧ್ಯದಲ್ಲಿ ಈ ಬೀದಿ ದೀಪಗಳನ್ನು ಅಳವಡಿಸಿದ್ದಾರೆ. ಆ ಕಡೆಯಿಂದನೂ ಹೋಗ್ಬೋದು, ಈ ಕಡೆಯಿಂದನೂ ಹೋಗ್ಬೋದು. ಎರಡು ರಸ್ತೆಯ ಮಧ್ಯದಲ್ಲಿ ಇದನ್ನು ಹಾಕಿರೋದ್ರಿಂದ ಓಡಾಡೋರಿಗೆ ಕೂಡ ತುಂಬ ಅನುಕೂಲ ಆಗುತ್ತೆ. ಸ್ಪೇಷಿಯಸ್ ಆಗಿದೆ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರ ಮಧ್ಯದಲ್ಲಿ ಸಸ್ಯಗಳನ್ನು ನಟ್ಟಿದ್ದಾರೆ. ಶೋ ಪ್ಲ್ಯಾಂಟ್ಸ್ಗಳಂತ ಆಗಿರ್ಬೋದು, ಅಥವಾ ಬದಿಯಲ್ಲಿ ನೋಡಿ ಕಾಣ್ಬೋದು ನಿಮಗೆ. ಇದು ಉನ್ನಿಕೃಷ್ಣನ್ ರೋಡು, ಫುಲ್ ಟ್ರಾಫಿಕ್ ಇದೆ. ಅದರ ಪಕ್ಕದಲ್ಲಿರ್ತಕ್ಕಂಥ ಫುಟ್ಪಾತ್ ಮೇಲೆ ನಟ್ಟಿರ್ತಕ್ಕಂಥ ಈ ಒಂದು ಸಸ್ಯ ಗಿಡಗಳಿದ್ದಾವೆ ಅಲ್ಲ, ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ. ಆಮೇಲೆ ಈ ಕಡೆ ಬಂದರೆ ಎರಡು ರೋಡ್ ಮಧ್ಯದಲ್ಲಿ ನಮ್ಮ ಸೌರಶಕ್ತಿಯನ್ನು ಬಳಸಿಕೊಂಡು ಹಾಕಿರ್ತಕ್ಕಂಥ ಬೀದಿ ದೀಪಗಳಿದು. ಹಾಗಾಗಿ ಓಡಾಡೋರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಫುಟ್ಪಾತು ಅಂತಂದರೂ ಕೂಡ ಅದನ್ನು ಫುಲ್ಲು ಕವರ್ ಮಾಡಿ ಅದನ್ನು ತುಂಬ ಚೆನ್ನಾಗಿ ನಮಗೆ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ. ಇಲ್ಲಿ ಗಮನಿಸಿ ವೀಕ್ಷಕರೇ, ನಾನು ಹೇಳಿದ್ನಲ್ಲ ಗೋಡೆ ಮೇಲೆ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ಅಂತ. ವಿದ್ಯಾಭ್ಯಾಸ ನಮಗೆ ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿ ಸಾರ್ವಜನಿಕರಿಗೆ ತೋರಿಸಲಿಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಪೇಂಟಿಂಗ್ ಮಾಡಿದ್ದಾರೆ. ದಯವಿಟ್ಟು ಇದನ್ನು ಗಮನಿಸಿ, ತುಂಬ ಚೆನ್ನಾಗಿದೆ. ನಾನಿಲ್ಲಿ ವಾಕ್ ಮಾಡುವಾಗ ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಡ್ತಾಯಿತ್ತು. ನಾನು ಹಾಗಾಗಿನೇ ಇದ್ರ ಬಗ್ಗೆ ನಿಮಗೆ ತಿಳಿಸಲೇಬೇಕು ಅಂತ ಹೇಳಿನೇ ನಾನು ಈ ವಿಡಿಯೋನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಇಲ್ಲಿ ಗಮನಿಸಿ ವೀಕ್ಷಕರೇ, ಪರಿಸರ ಮಾಲಿನ್ಯ ಅಥವಾ ವಾಯು ಮಾಲಿನ್ಯದ ಬಗ್ಗೆ ಒಂದು ಪೇಂಟಿಂಗ್ನ ಮಾಡಿದರು. ನನಗಂತೂ ಇಷ್ಟು ಖುಷಿ ಕೊಡ್ತು ಅದನ್ನು ನೋಡಿ. ಸಾರ್ವಜನಿಕರಿಗೆ ಇದರ ಬಗ್ಗೆ ತಿಳುವಳಿಕೆ ಮೂಡಬೇಕು ಅನ್ನೋದು ದೃಷ್ಟಿಯಲ್ಲಿ ಈ ಪೇಂಟಿಂಗ್ನ ಮಾಡಿ ಹಾಕಿದ್ದಾರೆ. ಆ ಒಂದು ಪರಿಸರ ಮಾಲಿನ್ಯದಿಂದ ನಮಗಾಗ್ತಕ್ಕಂಥ ಹಾನಿಯ ಬಗ್ಗೆನೂ ಇಲ್ಲಿ ನಮಗೆ ತಿಳಿಸಿಕೊಡಲಾಗಿದೆ. ಇಲ್ಲಿ ಮತ್ತೊಂದು ಖುಷಿ ಕೊಡೋ ವಿಚಾರ ಏನಂತಂದರೆ, ಸೌರ ಶಕ್ತಿಯನ್ನು ಬಳಸಿ ಒಂದು ಬೀದಿ ದೀಪಗಳನ್ನು ಅಳವಡಿಸೋದು ಆಗಿರುತ್ತೋ ಒಂದು ವಿಷಯವಾದರೆ, ಇನ್ನೊಂದು ವಿಚಾರವಾಗಿ ಪೇಂಟಿಂಗಲ್ಲಿ ಕೂಡ ನಮ್ಮ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಭಾವನೆಗಳನ್ನು ಮೂಡಿಸಲಿಕ್ಕೆ ಕೂಡ ಇದರಲ್ಲಿ ಪ್ರಯತ್ನ ಮಾಡಿದ್ದಾರೆ. ಇದು ಯಲಹಂಕ ನ್ಯೂ ಟೌನ್ ಮೇಜರ್ ಉನ್ನಿಕೃಷ್ಣನ್ ರಸ್ತೆ ಅಂತ ಹೇಳಿ ಇದೆ. ಯಲಹಂಕದಿಂದ ಮದರ್ ಡೈರಿಗೆ ಹೋಗುವ ರಸ್ತೆಯಲ್ಲಿ ಇದು ಬರುತ್ತೆ. ದಯವಿಟ್ಟು ಒಮ್ಮೆಯಾದರೂ ಭೇಟಿ ನೀಡಲು ಪ್ರಯತ್ನಿಸಿ ವೀಕ್ಷಕರೇ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು ವೀಕ್ಷಕರೇ.